ಬಂಡ ಎಲ್ಲ ಯಾರನ್ನು ತಿಳಿದರೆ ಬಂಡ ನಾನು ಯಾರನ್ನು ತಿಳಿಸಿದ ಮೇಲೆ ಬಂಡ ವಾಯುಪುತ್ರ ಕಲಿಬೇಮ ನಮ್ಮದು ಗೊತ್ತಿಲ್ಲದ ಎಲ್ಲ ತಡೆದೆಯ ಸಾಧಕ ತಡವನ ಎಲ್ಲ ಆರ್ಭಟದ ಪರಾಕ್ರಮದಿಂದ ನಿನ್ನ ಚೆನ್ನಂತೆ ಮಾಡಿ ಕಾರ್ಯಭಾರ ಮಾಡಿಬಿಡುವೆ ಸೊಲ್ಲಬದಾರೆ ಯಾರನ್ನು ಓಡಾದ ಎಲೆ ನರಬೀಜ ಇಲ್ಲವಾಯ್ತ ಬಾಪ್ಪಿನ ಕಲಿಬೇಮ ನಮ್ಮ ಹೆಸರಾದ ಕಸರ ಯಾರು ಕಂದ ಕಂದಟ್ಟ ಬಗಲದರ ನಿನ್ನ ಗುಂಡಗಳ ಬರುವೆ ಸ್ವಲ್ಪ ತಾಳಗ ಯಾರು ಸೇರಿದರು ಗೊತ್ತಾಗುತ್ತೆ ನಿನಗ ಇದೇ ಕಾಲ ಕಟ್ಕಮದಿಂದ ನಿನ್ನ ಸಿರವನ್ನು ಕಡಿದ ನಿನ್ನ ಕಾಲ ಬಂಡೆಯ ಬೀಡಿದ ಭ್ರಮಣ್ಣ ಕಪ್ಪಿಡಿಸಿಬಿಡುವುದು ನೋಡು ನೀನಂತ ಪರಾಕ್ರಮನ ಆಗಿದ್ದರೆ ಹಿಂದಕ್ಕೆ ನಿನ್ನ ಹೆಂಡತಿಯಲಾದ ದ್ರೌಪದಿಯನ್ನು ಕರೆದುಕೊಂಡವಾಗಿ ತುಂಬದ ಸಮಯದಲ್ಲಿ ಸೀರೆಯನ್ನು ಬಿಚ್ಚಿ ನೋಡಿದೆ ಮಾತನಾಡಿದ ರಂಡೆಯಂತೆ ಯಾತಕ್ಕೆ ರಂಡೆಯಂತೆ ಯಾತಕ್ಕೆ ಕುಂತ್ಕೊಂಡಿದ್ದೆ ಹುಡುಗನಾಗಿರುವೇನಲೇ ಬಂದ ದೊಡ್ಡವನು ಸ್ವಲ್ಪ ತೋರಿಸೋಣ ಅಥವಾ ನಮಸಕನಾಗಿರುವೆಯಾ ಆ ಸಮಯದಲ್ಲಿ ನಿನ್ನ ಸಮರವನ್ನು ಬರಿವೆ ಸ್ವಲ್ಪ ನೀನಂತ ಬಲತನಾದರೆ ಕೂಳು ತಿಂಬುವುದಲ್ಲಿ ಮಾತ್ರದಲ್ಲಿ ನೀನೊಂದು ನಿಸೇಮ ಎಲ್ಲ ರಕ್ತವನ್ನು ಕುಡಿದ್ರು ಸ್ವಲ್ಪ ರಕ್ತದ ನಿನ್ನ ತಲೆಯನ್ನು ಕೊಟ್ಟು ಗಸಗಸನ ಅರ್ಧ ತಿಂದು ನೀರು ಕುಡಿದು ನೀನು ಬೇಟೆಗಾರನ ಬಲಿಯನ್ನು ಸಿಲುಕಿದ ಕುರಿಯಂತೆ ನನ್ನ ಕೈಯಲ್ಲೇ ಸಿಲುಕಿರುವೆ ನನ್ನ ಕೈಯಲ್ಲೇ ಸಿಕ್ಕವ ನೀನು ತಪ್ಪಿಸಿಕೊಂಡು ಹೋಗದೆಂಬ ಗರ್ವ ಬಿಡ ತಪ್ಪಾಯ್ತೆಂದು ಎಲ್ಲ ಪಾದಕ್ಕೆ ಬಿದ್ದು ಎಲ್ಲ ಪ್ರಾಣವನ್ನು ಉಳಿದುಕ ಬಂದ ಬಂದ್ರೆ ಬೆಳಗ್ಗೆಲ್ಲ ಪರಿವಾರದ ನಿಜ ಬಂಡ ಭೀಮ ಏನು ಬಲ ಬಂದು ಏನು ನೀನು ಕಂಡು ಬಂದರೆ ನಮ್ಮ ಕೊಟ್ಟ ನಿನ್ನ ಎಣ್ಣತೆಯ ನಮ್ಮ ಹಣದ ತಂಗ ಅನ್ನವನ ತಿಂದವನ ಹದವನ ನೀನ ಮಾನ ಆ ನೀರಿನ ಕಥೆ ಏನಾಯ್ತು ನಿನಗೆ ಗೊತ್ತಿಲ್ಲವೇ ಆ ಮಾತೆ ಹೇಳುವುದಕ್ಕೆ ನೀನು ಸ್ವಲ್ಪವನ್ನು ನಾಚಿಕೆ ಆಗಬಹುದಿಲ್ಲ ಮುಂದೆ ಒತ್ತು ಮುಟ್ಟದ ಮೇಲೆ ಮಗೆಯನ್ನು ಹೇಗೆ ತೋರಿಸಿವೆ ನೀನೇನು ತೋರಿಸಿಲ್ಲ ವಾಕ್ಯಾಸೂರ ನಮ್ಮ ಬಾವಿ ಬಳಿದ ಬೆಂಡ ಹಣ್ಣ ತಿಂದು ಎತ್ತುಗಳನ್ನು ಕಾಯಿಕೊಂಡ ಬಂದಿರುವನ ಹತಪಣಿ ನೀನ ಚೆಲ್ಲಬದರ ನಾನ ಆಗ ಎತ್ತುಗಳ ಯನವನ್ನು ಎತ್ತುಕೊಂಡು ಬರುವುದ ಇಲ್ಲಿಗೆ ಬಾಯಿ ಮುಚ್ಚಿಕೊಂಡಿದೆ ಒಳ್ಳದಾಯ್ತು ಸುಮ್ಮನೆ ನೀನೇನು ಮಾಡುವುದೇ ಇಲ್ಲವಾದರೆ ನಿನ್ನ ಎಡಮಣಿ ಎಂಬ ಗಡ್ಡ ಆಕಾಶ ಬಂಧನಕ್ಕೆ ಚಂದದಿಂದ ವಸತಿ ಬಿಡುತ್ತೆ ನೋಡಲೇ ಬಂದ
ಮೇಲೆ ಪರ್ವತದಿಂದ ಬಿದ್ದಿರುವ ಈ ರಣಾಪಿಯನ್ನು ನೋಡಿ ಸಾರದೆ ಎನ್ನಾಳ ಬಂಧವನ್ನು ಮಾಡಿ ಹೇಗೆ ಬಿತ್ತಿರಬಹುದು ನೋಡಿದೆಯಾ? ಹೋಗದಿ ಇವನ್ನ ಕಾಲ ಪಂಡ ಎಂಬ ಹಿಡಿದ ಮತ್ತೆ ಇವನಿಗೆ ಬೆಂಬಲವಾಗಿ ಬರಬರ ಪಂಡರಿದ್ರೆ ಬರೆಯಲು ಸಾರದೆ ಎಲೆ ಮೊಬ್ಬಗನಾದ ಕರ್ಬರನೆ ಎಲೆಯ ಅತ್ತೆನು ನಮ್ಮ ಲೆಕ್ಕೇರಿನೆ ಇಬ್ಬರ ಕೊಲೆ ಮಾಡಿದರೆಂದು ಹಿರಿಯ ಬಬ್ಬೆ ಮೆಟ್ಟು ಮರ್ಮಲತನನ್ನು ಸಮರಿಸಿದೆ ಬಾಪ್ಪರ ನಿಜಾತನ ರಣದೇಹ ನಿನ್ನಿಡದು ಹಿಡಮಡಿಯನ್ನು ಕಟ್ಟಿ ಸದಗರದಿಂದ ನನ್ನ ಕಟ್ಟಿಗೆ ಕಾಲ್ತಮ್ಮ ಕಟ್ಟಿದ್ದಾರೆ ಭಾಪರೆ ಕಪ್ಪಿದ ಸೇವಂತಾಜಿ ದೇವದಾತ ಪಾದಪದಾಸ್ತ್ರ ಇದೆಲ್ಲ ಸುಡಬೇಕು ದುಷ್ಟ ಬಂದಗೊಂಡ ಕಡೆ ಎನ್ನ ಯುದ್ಧವನ್ನು ಮಾಡಿ ಜಯಿಸಬಹುದು ತಿಳಿಯದೆ ಯಾತಕ್ಕೆ ಹಕ್ಕಣದಿಂದ ಬಂದಿಯೇ ತೆರಿಗೆ ಬಿಟ್ಟು ಬರುವುದಕ್ಕೆ ಹಾಗೆ ತಂದು ಎನ್ನ ಪಾದಕ್ಕೆ ಬೀಳು ನಿನಗೆ ಧರ್ಮ ಸರಿಯನ್ನು ಬಿಡಿವೆ ಏನು ಮಾತನಾಡದೆ ಸುಮ್ಮನೆ ನೀ ಇಲ್ಲ ಮಾತ್ರ ಬಡಿದೆ ಸುಮ್ಮನೆ ನಿನ್ನ ಪತ್ತಿನ ಹೇಳಿಲ್ಲ ಮಾಂಸ ಭಕ್ಷಕ ಎಲೆ ಹತ್ತಿರ ಎನ್ನನ್ನು ಧರ್ಮ ಸರಿಯ ಗುಡಿ ಎಂದು ಆಡುವುದಕ್ಕೆ ಏನು ಗಂಭೀರವೇ ನನ್ನ ವೀರವನು ಈ ಸಬತನ ಒಪ್ಪವರಲ್ಲೇ ಬಂದ ಎನ್ನಯಕ ಚರಣಕ್ಕೆ ಎರೆಯಲೇಬೇಕಂದಲ್ಲ ಅದೇ ಮೂಡ ಹಿಂದಕ್ಕೆ ನಿನ್ನಂತ ಮೂಡರು ಎನ್ನಯ ಬಾಣದ ಹೊಡೆದಕ್ಕೆ ತಡೆಯಲಾರದೆ ಮೋಸ ಬಿದ್ದರು ಸ್ವಲ್ಪ ದಾಳಿ ಯಾರ ಬಲ ಬದ ಲೇ ಮೂಡ ಹಿಂದಕ್ಕೆ ಎನ್ನಯ ಕೂಡ ಬಿದ್ದ ಮಾಡಿದ ದ್ರೋಣ ಕರ್ಣ ಕೌರವರು ಬಾರನೆಂದು ನಿನಗೆ ಗೊತ್ತಿಲ್ಲವೇ ನನ್ನ ಪರಾಕ್ರಮ ನಿನಗೆ ಚಿತ್ತ ನಿನ್ನಂತ ಕುಳ್ಳರಟ್ಟರು ಹಾಲು ಜಾಸ್ತಿ ಸಿಂಪಲ್ ಚೆಪ್ಪಿನ ನಾನು ಅರ್ಗಂಡ್ ಸಿಂಪಲ್ ಸೊಪ್ಪು ಮಿಕ್ಕಿದ ಸಕ್ಕನಿಂದ ಎನ್ನ ಲಕ್ಕಿಸದರೆ ಕಕ್ಕನ ಸಮಾನವಾದ ಈ ಮಕ್ಕನದಿಂದ ನಿನಗೆ ಎದೆ ಮರಗಡೆದು ದುಪ್ಪದ ಸಬರಕ ಕಡಿಸಿ ಒಂದು ಪಕ್ಷವರನ್ನು ಜಡಪತೆ ಈ ಹಿಂದನ ನಂದನ ಕಲ್ಪನೆ ನಿನ್ನ ಪರಾಕ್ರಮ ಈ ಲೋಕವದಿನ ಹರಿಯಣ್ಣ ಸಾರದ ಎನ ಮಾಡ ಕಣ್ಣ ಕುಲ ಬಲ ವೀರ ನಮ್ಮ ಕಳಿಸದನ್ನದ ಇಂಥಕ್ಕೆ ದ್ರೌಪದಿ ಎಂಬ ಸೀನ ಚೆಲುವಾಗ ಎಲ್ಲಿಗೂ ಹೋಗಿದ್ದ ನಮ್ಮ ಅಣ್ಣನ ಹಾಕಿನ ತೆಗಿದ್ದಲ್ಲ ಮುರುಕ ಇರಾಟ ನಗರದಲ್ಲಿ ಪುರಾಣನಾಗಿ ಕುಂತಿದ್ದಾಗ ನಿನ್ನ ಗಂಡ ಸತನಿ ಎಲ್ಲಿ ಇಟ್ಟಿದ್ರೆ ಬಂದ ನಮ್ಮ ಅಣ್ಣ ಹಗ್ಗದಾಗಿದ್ದಲ್ಲ ಮುರುಕನ ಎಲ್ಲೈ ಚಟಚಕ್ಕರದ ಬಿಂಬದ ಕೋಟೆಯಲ್ಲಿ ನಿಂತು ವೈರಗಳೆಂಬ ಬಲ್ಲದ ವೀರ ಅಭಿಮಾನ ನಮ್ಮ ಯಮಪುರಕ್ಕೆ ಕಲಿಸಿದೆ ನೀನು ಅಂತ ಪರಾಕ್ರಮ ನೆಲೆ ಬಂದ ಪರಕ್ಕರನೇ ಬರ್ತದೆ ಎಲೆಯ ರಣಗೇರಿ ಕಲೆ ವೀರ ಕರ್ಣನನ್ನು ಹತ್ರ ಬಂದು ಕೇಸರದಲ್ಲಿ ಸಿಕ್ಕಿದಾಗ ನೀನು
ಲೇ ಬುಡ ಸರ್ವ ಯುದ್ಧವನ್ನು ಮಾಡಿದೆಯಲ್ಲ ಬಂದ ಅವನೆಲ್ಲ ಮೂರ್ಖನ ಲೇ ಬುಡ ಮೂರ್ಖನ ಸುಧಾರಮ್ಮ ಸಿರಿಯಾದ ಸಾಗಮದಿಂದ ಕೊಡಿಸಿದನಲ್ಲದೆ ತೀರದಲ್ಲಿಸಿಕೊಂಡನಲ್ಲದೆ ಅವನೆಲ್ಲ ಮೂರ್ಖನ ನೀನಂತ ಪರಾಕ್ರಮನಾದರೆ ಭುಜಬಲ ಪರಾಕ್ರಮದಿಂದ ಬಳಿರ ವೀರ ಬಪ್ರವನ ಕೂಡ ತಲೆಯನ್ನು ಬಗ್ಗಿಸಿಕೊಂಡು ಯಾತಕ್ಕೆ ಕೂತಿದ್ದೆ ಲೇ ಬುಡ ಫಲ 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 ನಿನ್ನ ಒನ್ನ ಪೌರುಷವನ್ನು ನಾನು ಉಚ್ಚರಿಸಿದೆ ಈ ಕ್ಷಣದಲ್ಲಿ ಇದ್ದಕ್ಕಿಲ್ಲ ಪಾಬ್ರೆ ಎಣ್ಣೆಯ ತ್ರಾಣ ಎಣ್ಣೆಯ ಬಾಣದ ಬಡದಕ್ಕೆ ತಡೆಯಲಾರದೆ ಈ ಯಕ್ಷನ ಮೋಸ ಬಿದ್ದನ್ನು ನೋಡು ಆ ಸಾರಥಿ ಅವನ ಜಾಗ್ರತೆ ಎಬ್ಬುವುದರ ಸಾರಥಿ ಒಂದರ ರೀತಿ ಎನ್ನ ಮಾತು ಕಲಿಸಿದಂತ ಸಂತಸದಿಂದ ನಿನ್ನ ಎಂಟನೆಯವನ್ನು ಹೆಣ್ಣಪ್ಪನಿಗೆ ಕೊಟ್ಟ ಚಂದಿನ ಹಣ್ಣವನ್ನು ತಿಂದವನ ಹಣಪಡುತ್ತದೆ ನೀನು ಈ ಕ್ಷಣದಲ್ಲಿ ಎನ್ನ ಖಡ್ಗವದಿಂದ ನಿನ್ನ ಶಿರವನ್ನು ಕಡಿದು ನಿನ್ನ ಕೊರಗಳೆಂಬ ಕಡಿಗೆಯ ಮಾತವಾಗಿಲ್ಲಲೇ ಮೂರ್ಖನ ನಿನ್ನ ಉದರದಲ್ಲ ಬರುವ ರಕ್ತಗಳಮ್ಮ ಕಸಗತೆಯಮ್ಮ ಕುಡಿದು ಎನ್ನ ಎಡಬಡ್ಡದ ಕುಡಿಮೀಸಗಳಮ್ಮ ತಿಡುವೆ ಮಿಕ್ಕಿದ ಪ್ರಾಣವನ್ನ ಯಮಪುರಕ್ಕೆ ತೋರ್ತವನಲ್ಲ ಹದಮ ನೋಡಿದೆಯೋ ಈ ಕೊಂದಿನ ಪರಾಕ್ರಮ ಅದಮ್ಮ ಇದ್ದಕ್ಕೆ ನಿನ್ನೇ ಅದಮ್ಮ ಅದೇ ಪರಾಕ್ರಮದಿಂದ ಕಡೆಯೇ ಅದಮ್ಮ ನನ್ನ ಪ್ರಾಣ ಸಮಾನನಾದ ಪಾತ್ರ ನಿಜವಾಗಿ ಹೋದೆಯ ಅಯ್ಯೋ
ಅಯ್ಯೋ ಎನ್ನ ಪ್ರಾಣ ಸಮಾನನಾದ ಅರ್ಜುನ, ಈ ಹೊತ್ತಿಗೆ ನನ್ನ ನಿನ್ನ ಜೊತೆ ಆಗಲಿದೆ. ಅಯ್ಯೋ ಅರ್ಜುನ, ನಾನು ಬಂದಿರುವನೋ ಕಣ್ಣು ತೆರೆದು ನೋಡು, ಒಂದು ಮಾತನಾಡು. ಅಯ್ಯೋ ಅರ್ಜುನ, ಹಸ್ತಿನಾವತಿಯಲ್ಲಿ ಕುಂತಿ ದೇವಿಯು ಧರ್ಮಜನು ಕೇಳಿದರೆ ನಾನು ಅವರಿಗೆ ಏನಂತೂ ಹೇಳಲು, ಅವರಿಗೆ ಎನ್ನ ಮುಖವನ್ನು ಹೇಗೆ ತೋರಿಸಲಿ? ಅಯ್ಯೋ ವಿಧಿಯೇ, ಅರ್ಜುನನೆಂಬ ಹೆಸರು ಈ ಹೊತ್ತಿಗೆ ವ್ಯರ್ಥವಾಯಿತೆ. ಅಯ್ಯೋ ಅರ್ಜುನ, ನಿನ್ನನ್ನು ಬಿಟ್ಟು ಈ ಪೃಥ್ವಿಯೊಳಗೆ ನಾನು ಹೇಗೆ ಜೀವಿಸಲಿ? ಎಲ್ಲ ಸಾರಥಿ, ಯಾವ ಬೆಟ್ಟವನ್ನು ಹತ್ತಿ ಎನ್ನ ಪ್ರಾಣವನ್ನು ಕಳೆದು. ಅಯ್ಯೋ ವಿಧಿಯೇ, ಈ ರುಕ್ಮಿಣಿ ಕೂಡ ಬಂಧವನ್ನು ಮಾಡಿ ಈ ಗತಿಯಾಯಿತು. ಅಯ್ಯೋ ಅರ್ಜುನ, ಕಣ್ಣು ತೆರೆದು ನೋಡು, ಒಂದು ಮಾತನಾಡು. ಎಲ್ಲ ಸಾರಥಿ, ಈ ಮೂರ್ಖ ರಕ್ಕಸನನ್ನು ಏನು ಮಾಡಿ ಬಿಡಿಸುತ್ತಿದ್ದೇನೆ ಶಂಕರ ಗೌರೀವರ. ಬಿಡ್ರ ದಾರಿ ಬಿಡ್ರಪ್ಪ. ಕಣ್ಣೆಲ್ಲ ನೀರು ಸುತ್ತ ಎಡಗಡಲಿಂದ ಬರಬರು ಎಂಬ ಹತ್ತರೆ ಈ 19 ಗಂಟೆಗಳಿಂದ ಎತ್ತಬಲವನಿಂದಲೇ ಬಂದ. ಕೈಯಲ್ಲಿ ಸುದರ್ಶನ ಚಕ್ರವನ್ನು ಇಟ್ಟುಕೊಂಡು ಯುದ್ಧವನ್ನು ಮಾಡದ ಬಿಟ್ಟು ಎಣಿಸಿದಂತೆ ಎಳೆದು ಬೆಳೆದಿದ್ದ ಹಲವರೇನೆಲ್ಲ ಬಟ್ಟೆಗಳ ನಿನ್ನ ಸವರವಲ್ಲ
ಕ್ಷಣ ನಿನ್ನ ನಾಲಿಗೆಯನ್ನು ಶೀರ್ಷಿ ಶೀಘ್ರ ದೇವರಿಂದ ಶಿರವನ್ನು ತೆಗೆದುಬಿಡೋಣ. ತಂದೆಯ ರಕ್ತಸದ ಮನೆ ಎಲೆ ಕಳ್ಳಗಲ್ಲ ಮೂರ್ತ ಕಾರಣಕರ ಎಂತ ಬಂದರ ಕದ್ದು ತಿಂಬಕ್ಕೆ ಕೊಲ್ಲತೀರ ಆಸ್ಪತ್ರೆಯಲ್ಲ. ಮುಡ ಮೂರ್ತ ಪೂರ್ವಚಿತ ಅರ್ಚನ ಬಾಧಕ್ಕೆ ಹಾನ ಮಾಡುವೆ ತೊಯಿನ ಹಾನ ಮಾಡೋಣ. ಕೋಟ್ಲಗನ ಮಹಾರಾಜ ನನ್ನಿಂದ ನಿನ್ನ ಪರಮವನ್ನು ತೋಳ ಬರಬೇಡ. ಸಾಧ್ಯರಾದ ದಂಡ ಕಾರಣಕರ ಮೂರ್ತ ಈ ಎನ್ನ ಕಾಲ ಕಕ್ಕವದಿಂದ ನಿನ್ನ ಸರವನ್ನ ಕದ್ದು ಬಿಡುವನು ರಮಮದ ನಿನ್ನ ದಾಖಲತೆ ಬುದ್ಧಿಸುತ್ತ ಮೂಡ ಚೆನ್ನಾಗಿ ಕೇಳ ಚೆನ್ನಾಗಿ ಬುದ್ಧಿಸುವ ಗಮನದನೆ ಕಳ್ಳ ಕೃಷ್ಣನೇ ನಿನ್ನ ತೂರಿಸಿ ಮಾಂಸ ಮುದ್ದಾದವನ್ನು ಕಡೆಗೆ ತೆಗೆದು ಕಾಗೆಗಳಿಗೆ ಹಬ್ಬೂಟವನ್ನು ಮಾಡೋನು. ಸ್ವಲ್ಪ ಮನಂದನ ಮೂಡ ಬುದ್ಧಿ ಮುಖವಾದ ರಥೆಯನ್ನು ಕಪ್ಪೆನೆಂದು ಮನಸ್ಸಿನ ನಿರ್ಧರಿಸಿ ಎನ್ನಾಳು ಯುದ್ಧಕ್ಕೆ ಸಿದ್ಧನಾಗಿ ಬರುವಯ್ಯ. ಇಲ್ಲ ಮೂರ್ಖವೇ ಮೂಡ ಈಗ ಪ್ರಚಂಡತರವಾದ ಎನ್ನುವ ಸುದರ್ಶನ ಚಕ್ರವನ್ನು ಬಿಟ್ಟು ನಿರ್ಧರಿಸುವಾಗ ಮೂರ್ಖ ಮಾರದಿರಿ ಎನ್ನುವ ತರ್ಕ. ಬಣ್ಣವಾದ ಕಾರಣಕರೇ ನೀನು ಬಿಟ್ಟದ ಬಾಬಗಳಪ್ಪ ಕಕ್ಕರದಂತೆ ತೊಂಡ ತೊಂಡ ಬಾಬಗಳು ಭ್ರಷ್ಟ ಊಟಕತನದಿಂದ ಒಡಲಕ್ಕೆ ಬಂದರೆ ಕೊಲ್ಲದೀರ ಹಾಲು ಗಡಿಗೆಯಲ್ಲ ಸ್ವಲ್ಪದಾಲೇ ಮೂರ್ಖ ಕಲ್ಲಕೃಷ್ಣ ಮೂರ್ಖ ಈ ಹೊಲಿಯ ಬಾಣದಿಂದ ಗುರ್ರಿ ಇಟ್ಟೆ ಮಡಿಗೆ ಈ ಒದಿಗೆ ರಣ ದೂರದಲ್ಲಿ ತಿಳಿಯಲು ಅಲ್ವಾ ತೋರಿಸಿದ್ದಾರೆ ನಿನಗೆ ಎಲಸು ಸಾಧ್ಯವಾಗಲಿಲ್ಲ ಮೂರ್ಖನೇ. ಎಲೆಯ ಹದರ ತಗ್ಗಿಲ್ಲ ಅದೇ ಪ್ರಕಾರ ಯುದ್ಧ ಕರೆಯಲ್ಲ ಮೂರ್ಖ.
ಚಟ್ಟ ಸೂರನಾದ ಭೀಮನ ಮೂರು ಲೆಕ್ಕದ ಗಂಟೆಗಳನ್ನಾದ ಪಾರ್ಥವನ ಏ ಕೂಸ ಜೈ ನಾಮಶಿವ ಎಲ್ಲ ಮುಂದೆ ಎದ್ದ ಮಾಡಿ ನೆಲಕ್ಕೆ ಬಿದ್ದ ಮಣ್ಣ ಮುಕ್ಕವರು ದೈವ ಬೇಸಿರುವುದರೆ ಬಂದ ಗೌಳಿಗಳು ನಿನ್ನಂತವನ ಬಾಧೆ ಏನು ಸ್ವಲ್ಪ ತಾಳವೇ ಹಣವ ಏ ಕೂಡ ಜಡಮತೆ ಬೆಂಕಿದ ಸಂಘಟನೆಯಲ್ಲಿ ಮನಿತ ಹಾವಗಳನ್ನು ಸಾಧ್ಯ ಮಾಡಿದಂತೆ ಕಾಣ್ತಿದೆ ಏ ಕೂಡ ಜಡಮತೆ ಸುಮ್ಮನೆ ಎಮ್ಮ ಪಾದಕ್ಕೆ ಬಿದ್ದು ಸ್ವಲ್ಪ ಸರಳವಾಗಲೇ ಬಂದ ಆದರೆ ಮಾನವದೇನವೇ ಏ ಕೂಡ ಜಡಮತೆ ಜಾಗ್ರತೆಯಿಂದ ಇದ್ದ ಕೂಡಲೇ ಕೂಡ ಮುರಿದು ಬಿಡುವ ನಾಡಿನಿಂದ ಹೊರ ಯಾರಮ್ಮದು ಮುರಿಯುವುದು ಸ್ವಲ್ಪ ತಾಳವೇ ಬೋಲಿ ಬೋಲಿರೆ ಎಲ್ಲ ಈ ಬಂಡದ ಕಜ ಎಲೆ ನರಕೂಸೆ ಬೋಲಿರ ಚಿಕ್ಕವನೊಂದ ಬಾಯಿಗೆ ಬಂದಂತೆ ಬಗಳಿಯಾರೇ ಬಂಡ ಈಶಾನ್ಯ ಪುತ್ರನಾದ ಸನ್ಮುಖನ ತಾರಕನ ಸಂಹಾರ ಮಾಡಿದಾನ ಅವನು ಎಷ್ಟು ಪಾತಾಳಕ್ಕೆ ತೊಡದ ತಿಳಿದು ವಿಕ್ರಮನ ಆಕಾರವಲ್ಲ ಅಪ್ಪಗೆ ಎತ್ತಿ ಇದ್ದರೆ ಮರಿಯೇನದಂತ ಎಲೈ ಮದಾಂಬನೆ ಎಲೆ ಮೂಡ ಚಕ್ರವ್ವ ಚಾಲುಕ್ಯ ಬರಿದ ಕಲಮ ಸಂಭವಿಸಿದ ಸುಭದ್ರ ನಂದಿನಿಯಾದ ಹಾವಿನಲ್ಲಿ ಎಲೆ ಮೂಡ ಮತ್ತೆ ಸುಮ್ಮನೆ ಕನ್ನವನಂತ ಭಾರತ ಬಂದಂತ ಬಗಡದವ ಬಾದಿನ ಎಲ್ಲ ಬಾಲಾಂಗಲದ ಮತ್ತೆ ಉತ್ತರ ಕೊಡಬೇ ಕರ್ಪೂರ ಬಾದಿನ ಎಂತ ತನ್ನ ತಾಯಿಗಳನ್ನು ನೆನೆಸಿಕೊಳ್ಳುವಂತೆ ಮಾಡುವನ ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನದ್ಧನಾಗಲಿ ಮಾನವತೆಗೆ ಇವನು ರೂಪ ನಾನು ಎಷ್ಟಂತ ಬರಲಿದ್ದೆ ಅದೆಷ್ಟು ದೇವ ದಯಸಾರಥಿ ಭೂಪತಿ ಕೈಲಾಸ ಮಂದಿರವಾದ ಪಾರ್ವತಿಯೇ
ನೋಡಿದನು ದೇವ. ಸಾರಥಿ ಭೂಪತಿ ಅಲ್ಲಲ್ಲಿಗೆ ಮೆಲ್ಲುಗುವುಗಳನ್ನು ಏನು ಅಲಂಕರಿಸಿರುವುದು ನೋಡಿದೀಯಾ? ಸಾರಥಿ ಭೂಪತಿ ಎಷ್ಟು ಸೋಕಮದಿಂದ ಕಾತಿರುವುದು ನೋಡು ಸಾರಥಿ. ಅರೇ ಎಲೆಯ ಸಾರಥಿ ಭೂಪತಿ ಎಷ್ಟಾಗ ಬರಬತ್ತನಾಗು ಆಗಲಿ ದೇವ. ಎಲೆಯ ಸಾರಥಿ ಇತ್ತಾಗ ನೋಡಬತ್ತನಾಗು ನೋಡಿದನು ದೇವ. ಅವನ ತಂದೆ ಸಂಪತ್ತಿರಬಹುದು ಕಮಲದ ಹೂವು ಹೇಗೆ ಮುಡಿಸಿರುವುದು ನೋಡಿದೀಯಾ? ಎಲೆಯ ಸಾರಥಿ ಭೂಪತಿ ಎಂಥ ಮಗಳನ್ನು ಹುಟ್ಟಿಸುವಾಗ ಅವನು ನಮ್ಮ ಕೋಲಮಾವನ ನನಗೋಸಿಗೆ ಹುಟ್ಟಿಸವನ. ಹೌದು ದೇವ. ಎಲೆಯ ಸಾರಥಿ ಭೂಪತಿ ಇವಳ ಜಡಿಯನ್ನು ನೋಡಿದ್ರ ಇವಳ ಜಡಗಂಟಗಳನ್ನು ನೋಡಿ ಹಾ ನಾಗಿ ಸರ್ಪಿಸವಮ್ಮ ದೇವ. ಎಲೆಯ ಸಾರಥಿ ಭೂಪತಿ ಇವಳ ಮೂಗಿಯನ್ನು ನೋಡಿದೀಯಾ? ನೋಡಿದನು ದೇವ. ಮೂಗಿನಲ್ಲಿ ಇಟ್ಟಲ ಒಂದು ಕೂಡ ಚುಕ್ಕಿಯಂತೆ ಎಷ್ಟು ಮಗನಿಂದ ಉಳಿತಿರುವುದು ನೋಡಿದೀಯಾ? ಎಲೆಯ ಸಾರಥಿ ಭೂಪತಿ ಇವಳು ಮೂಗು ಎಲೆಯ ಸಾರಥಿ ಭೂಪತಿ ಇವಳು ತುಟ್ಟಗಳನ್ನು ನೋಡಿದೀಯಾ? ನೋಡಿದನು ದೇವ. ಈಗ ಬರುತ್ತಿರುವುದು ಸೊನ್ನೆ ಹಣ್ಣನ್ನು ಬರುತ್ತಿರುವುದು ನೋಡು. ಹೌದು ದೇವ. ಸಾರಥಿ ಭೂಪತಿ ಇವಳ ಬಾಯದಿಂದ ಹಳ್ಳಗಳನ್ನು ನೋಡು. ನೋಡಿದನು ದೇವ. ಸಾರಥಿ ಭೂಪತಿ ಇವಳ ಜತೆಯನ್ನು ನೋಡು. ಇವಳ ಜಟಗಡ್ಡಗಳನ್ನು ನೋಡು. ಈಗ ಮೆರೆತಿರುವುದು ನಿಂಬೆ ನಿಂಬೆನಂತ ಮೆರೆತಿರುವುದು ನೋಡಿದೆಯಾ? ಅರೇ ಎಲೆಯ ಸಾರಥಿ ಭೂಪತಿ ಇವಳ ನುಡಿಯನ್ನು ನೋಡಿದೆಯಾ? ನೋಡಿದನು ದೇವ. ಎಷ್ಟು ಸುಂದರವಾಗಿರುವುದು. ಹೌದು ದೇವ. ಸಾರಥಿ ಭೂಪತಿ ಇದಗದ ನನಗೆ ಸ್ವಂತ. ಅವ ಎಲೆಯ ಸಾರಥಿ ಭೂಪತಿ ಇವಳ ತೊಡೆಗಳನ್ನು ನೋಡು. ನೋಡಿದನು ದೇವ. ಹಳ್ಳಿ ಪಾದ ಪಾದ ನಿಂದಿರಂತ ಮೆರೆತಿರುವುದು ನೋಡಿದ್ಯಾ? ಅರೇ ಎಲೆಯ ಸಾರಥಿ ಭೂಪತಿ ಇವಳ ತೊಡೆಗಳನ್ನು ನೋಡಿ ಹ ನಾನು ಸರಸದವಳಲ್ಲ ಈ ಸಾರಥಿ. ಆ ಸಾರಥಿ ಭೂಪತಿ ಬರಿದಿ ಇವಳ ಪಾದಿಯನ್ನು ನೋಡಿದ್ಯಾ? ನೋಡಿದನು ದೇವ. ಅಪ್ಪಪ್ಪಪ್ಪಪ್ಪಪ್ಪಪ್ಪಪ್ಪ ಇವಳು ಉಗುರುಗಳನ್ನು ಎಷ್ಟು ಕಪ್ಪನಾಗಿ ಕಾಣುತ್ತಿರುವುದು ನೋಡಿದ್ಯಾ? ಸಾರಥಿ ಭೂಪತಿ ಇವಳ ಕಲ್ಲಗಾಡಲಿದ್ದ ಮ್ಯಾಕಲ್ಲ ನೋಟಗಲ್ಲ ಜನ್ನ ಕಾವಿಯನ್ನು ಅರೇ ಸಾರಥಿ ಭೂಪತಿ ನಿಂತಾಗ ಕೆಲಸ ಇಲ್ಲ ಸ್ವಲ್ಪ ಅತ್ತಗಿಲ್ಲ. ಆಗಲಿ ದೇವ. ಇದು ತಕ್ಕ ನಂದು ಕೆಲಸ ಇತ್ತು ದೇವ. ನನ್ನ ಸ್ವಾದರ ಸೊಸೆಯನ್ನು ಕೇಳವನು. ಎಲೈ ಹಣ್ಣೆ ಗಜನೆಂಬದ ಹಣ್ಣೆ ಪಪ ಬಯಲಿಗೆ ನಿನ್ನ ಹಚ್ಚ ಮಚ್ಚ ಕಂಡ ಪ್ರಿಯ ಸುಂದರಿ ಬಂದಿರುವನು. ಲೇ ಸುಂದರಿ ತಾಯಪುರದಾಗ ಹೋಗಿ ಆತಕ್ಕೆ ಬೆಚ್ಚಿಕೊಂಡಿವೆ. ಲೇ ಸುಂದರಿ ನನ್ನ ನೋಡಿ ಗಾಬರಿ ಬೀಳಬೇಡ. ಲೇ ರಮಣೆ ನಿನಗೆ ಮಟ್ಟದ ಗಂಡನಂದು ತಿಳಿದುಕೋ. ಲೇ ಸುಂದರಿ ಲೇ ಕಾಮನೆ ಎಲೆ ಸಡಮನಿದ್ರೆ ನಿನ್ನ ಸಾಧನ ಮಾಮನ. ಲೇ ಸುಂದರಿ ನಿನ್ನ ತಾಯಲಿಗೆ ತಮ್ಮನ ಸುಂದರಿ ಮಕ್ಕಳನ್ನು ನೋಡು ಸುಂದರಿ. ಲೇ ಮಗನಿಗೆ ಲೇ ಸುಂದರಿ ಬರಿದೆ
ಲೇ ಸುಂದರಿ, ನಿನಗಿರಬಹುದು 12 ವರ್ಷ, ಆ ಮನಮಗನಿಗೆ ಇರಬಹುದು 16 ವರ್ಷ. ಲೇ ಸುಂದರಿ, ನಿನ್ನ ಸಾಧನವಾಗಿ ಇರಬಹುದು 18 ವರ್ಷ. ಲೇ ಸುಂದರಿ, ಆ ಮನ್ಮಥನಿಗೆ ಇನ್ನು ಊಟಕಾಟದ ಹೋಗಿಲ್ಲ. ನೀನು ಲಗ್ನವನ್ನು ಮಾಡಿಕೊಂಡು ನೀನೇನು ಸುಖ ಪಡಿಬೇಕು? ಏ ಫಲವೇನೆ, ನನ್ನಂತವನ್ನು ಮಾಡಿಕೊಂಡರೆ ಮ್ಯಾಲೆ ಇರಬದ ನಕ್ಷತ್ರಗಳನ್ನು ನಿನ್ನ ಕಣ್ಣದಲ್ಲಿ ಕಾಣಬಹುದು. ಒಲ್ಲ ನಿನ್ನ ಮಾವನ ರಮಣೆ ಸುಮ್ಮನೆ ಮೌನ ಇರಬೇಡ. ಎಲ್ಲ ಪಟ್ಟಣಕ್ಕೆ ಹೋಗಬೇಡ ನಡೆದ ನಾನೇ ಇಡೀ ಎಲ್ಲ ಪಟ್ಟಣಕ್ಕೆ ದಾರಿ. ಅಮ್ಮ ಜನನಿ, ಮಗಳೇ, ತಮ್ಮನ ಏನು ಮಾಡಿ ನನ್ನ ತಮ್ಮನ ಕೈ ಹಿಡಿದುಕೊಂಡಿರುವನು. ನನ್ನ ಕರವನ್ನು ಬಿಡಿಸು ತಮ್ಮನೆ. ತಮ್ಮನೆ, ಅಕ್ಷಯ, ನನ್ನ ಮಗಳ ಕರವನ್ನು ಬಿಡು. ಯಾತಕ್ಕೆ ಬಿಡಬೇಕು? ಅವಳ ಮನಸ್ಸು ಮನ್ಮಥನ ಮೇಲೆ ಇರುವುದು. ನನ್ನ ಮನಸ್ಸು ಯಾರ ಮೇಲೆ ಇರುವುದು? ಇವಳ ಮೇಲೆ ಇರುವುದು. ಅವಳಿಗಿರುವಲ್ಲ, ನನಗಿರುವುದಲ್ಲ. ನಿನಗಿರುವುದಂದ್ರೆ ಅವಳಿಗಿರಬೇಕಲ್ಲ. ನನಗಿರುವಾಗ ಅವಳಿಗೆ ಒಂದೇ ತಿಂಗಳಾಗ ಮಾಡಿಸ್ಬಿಡೋಣ ಅಕ್ಕಯ್ಯ. ಮನಸ್ಸ ಹೌದಕ್ಕಯ್ಯ. ಮೊದಲು ಕೈ ಬಿಡು, ಆಮೇಲೆ ಹೇಳುತ್ತೇನೆ. ಬಿಟ್ಟವದಲ್ಲ ತಮ್ಮನೆ, ಅಕ್ಕಯ್ಯ. ಅಕ್ಕಯ್ಯ ಮಾತನ್ನ ಕೇಳಬೇಕಲ್ಲವೇ? ನಿನ್ನ ಮಾತು ಕೇಳಿ ಇನ್ನೊಬ್ಬರಿಗೆ ಲಗ್ನವನ್ನು ಮಾಡಿಕೊಂಡಿಯಲ್ಲ, ಗುರು ಮಾಡಿದವಲ್ಲ. ತಮ್ಮನೆ, ಅಕ್ಕಯ್ಯ, ಹಾಗೆಲ್ಲ ಮಾತನಾಡಬಾರದು. ಯಾತಕ್ಕೆ ಮಾತನಾಡಬಾರದು? ತಮ್ಮನೆ, ಅಕ್ಕಯ್ಯ, ನಿನಗ್ ಮನಸ್ಸಿದ್ರೆ ಅವಳಿಗೆ ಮನಸ್ಸಿರಬೇಕಲ್ಲ. ನನಗೆ ಮನಸ್ಸಿದ್ರೆ ಹಾಗೆ ಅಕ್ಕಯ್ಯ. ಹಾಗೆಲ್ಲ ಸಾಧ್ಯವಿಲ್ಲ. ಅದೇ ಯಾತಕ್ಕೆ ಸಾಧ್ಯವಲ್ಲ? 2 ಕೈ ಚಪ್ಪಳೆ ಬಾರಿಸಿದ್ರೆ ಮತ್ತೆ ಚಪ್ಪಳೆ ಆಗಲು ಸಾಧ್ಯ. ಒಂದೇ ಕೈಯಿಂದ ಚಪ್ಪಳೆ ಬಾರಿಸಲಾಗುವುದೇ? ನಾನು ಬಡಿಸಬಲ್ಲ. ಹೇಗೆ ಸಾಧ್ಯ ತಮ್ಮನೆ? ಯಾತಕ್ಕೆ ಸಾಧ್ಯವಿಲ್ಲ? ಮೊದಲು ಬಿಡು, ನಾವಿಬ್ಬರು ಮಾತನಾಡುತ್ತೆ. ಬಿಡಬಲ್ಲ ತಮ್ಮನೆ,
ಇನ್ನು ಈ ನನ್ನ ಮಗಳ ರಥೆಯ ಕೈ ಕರಮುಂಡು ಹಿಡಿದು ನೀನಿದ್ದಿ ಹೇಳುವುದು ಸರಿಯಲ್ಲ. ಅನಜಾಗ್ನಿ ಧ್ರೀಮಣಿ ಆಗೋ ಅಕ್ಕಯ್ಯ, ತಮ್ಮನೇ ಹೊಕ್ಕಮದಿಂದ ಚಿಕ್ಕ ಪುರಿಯನ್ನು ಬಿಡು. ಯಾತಕ್ಕೆ ಬೆಕ್ಕದಿಂದ ಬೇಡಿ? ನಿನಗೆ ಸ್ವಲ್ಪವನ್ನ ನಾಚಿಕೆ ಇಲ್ವೇನೆ ಅಕ್ಕಯ್ಯ? ತಮ್ಮನೇ ಅಕ್ಕಯ್ಯ, ಅಕ್ಕಳಿಗೆ ನಾಚಿ ಇಲ್ಲವೆಂದು ಹೇಳುವೆಯಾ? ಹೌದೇ ಅಕ್ಕಯ್ಯ? ಹಾಗೆಲ್ಲ ಮಾತನಾಡಬಾರದು. ಒಬ್ಬ ಮಟ್ಟದ ಅಭಿಮಾನ ನಮ್ಮ ಇಲ್ಲದ ಬರೋರಿಗೆ ನಿನ್ನ ಮಗನೆಯನ್ನು ಕೊಟ್ಟಿದೆಯಮ್ಮ. ಎದ್ದ ಬರುವ ಮಗ ಅದಕ್ಕೆ ತಮ್ಮನೇ ಈ ಹೃದಯವನ್ನು ಮರಿ. ತಮ್ಮನೇ ಅಕ್ಕಯ್ಯ, ಅವಳ ಆಸೆಯನ್ನು ಬಿಟ್ಟು ಬಿಡು. ನಾನು ಬಿಡುವುದಿಲ್ಲ. ಗಿಡದ ಮೇಲಿನ ಹಣ್ಣನ್ನು ಬಯಸಲು ಹೋದ್ರೆ ಅದೆಲ್ಲಿಗೂ ಸಿಗೋದಿಲ್ಲ. ಏನಕ್ಕಯ್ಯ ಅಂತಿದ್ದು? ಗಿಡದ ಮೇಲಿನ ಹಣ್ಣನ್ನು ತಾನಾಗಿ ಉದಿರಿ ಬಿದ್ದರೆ ಮಾತ್ರ ಅದು ಸಿಹಿಯಾಗಿರುತ್ತದೆ, ಇಲ್ಲವಾದ್ರೆ ಕಹಿಯಾಗಿರ್ತದೆ. ಕಹಿಯಾಗಿದ್ದ ಹಣ್ಣನ್ನು ತಿಂದರೆ ಅದ್ರಲ್ಲಿ ಏನು ಸುಖವಿರುವುದು? ನೀನು ಮಗಳಿಗೆ ಹೆಸರಿನ ಸಮಯದಲ್ಲಿ ಯಾತಕ್ಕೆ ಕೊಟ್ಟಿದ್ದೆ? ಆಗ ಮಾತು ಆಗ ಮಾತು ಕೊಟ್ಟಿದ್ದೀವಿ, ಆದ್ರೆ ಎಲೆ ಅಡಿಕೆ ಕೊಟ್ಟು ಮಾತು ಕೊಟ್ಟಿಲ್ಲವಲ್ಲ. ಮಾತು ಕೊಟ್ಟದ ಮೇಲೆ ಎಲ್ಲರಿಗೆ ತಗೊಂಡು ಏನು ಮಾಡ್ತೀಯ ಅಕ್ಕಯ್ಯ? ಮನೆ ಕಯ್ಯ, ಮಕ್ಕಳು ಕೊಟ್ಟಿಲ್ಲ, ನಿಮ್ಮ ಮಾವನು ಕೊಟ್ಟಿರೋನು. ಮಾತು ಕೊಟ್ಟ ಮಾತು ತಪ್ಪಿದ್ರೆ ಮರಣವನ್ನು ಮನೆ ಆ ದುಃಖವೇ ಸಾಕಾಗಿದೆ. ಸುಮ್ಮನೆ ಈಗೆಲ್ಲ ಆಟ ಮಾಡೋದು ಸರಿಯಲ್ಲ. ಸುಮ್ಮನೆ ಬಿಟ್ಟು ಬಿಡು. ನಾನು ಬಿಟ್ಟವದಲ್ಲ ಕಯ್ಯ. ಗಿಡದ ನಾನು ಎಷ್ಟು ಪರಿಪರಿಯಾಗಿ ಕೇಳ್ಕೊಂಡರು ನನ್ನ ಮಗಳನ್ನು ಬಿಟ್ಟು ಹೋಗೋದಿಲ್ಲ. ಕಂಡದವಾಗ ಬಿಡುವುದರ ಕಯ್ಯ. ತಮ್ಮನೆ ಕಯ್ಯ, ಸುಮ್ಮನೆ ಆಟವನ್ನು ಬಿಟ್ಟು ಬಿಡು. ಅಷ್ಟು ಪ್ರೀತಿ ಇದ್ದಿದ್ದರೆ ನಿನ್ನ ಮಗಳ ಇನ್ನೊಬ್ಬರಿಗೆ ಯಾಕೆ ಕೊಡಬದ? ತಮ್ಮನೆ ಕಯ್ಯ, ನೀನು ನಿನ್ನ ಮೇಲೆ ನಾನು ಪ್ರೀತಿ ಇದ್ದೆ, ಆದ್ರೆ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇರಬೇಕಲ್ಲ. ಅವಳು ಇನ್ನೊಬ್ಬರು ಪ್ರೀತಿ ಮಾಡಬೇಕಾದ್ರೆ ನೀನು ನಿನ್ನ ಗಂಡನ ತಡಗಳು ಕೇಳ್ತಿದ್ರೆ ಕಯ್ಯ. ತಮ್ಮನೆ ಕಯ್ಯ, ಹಾಗೆಲ್ಲ ಮಾತನಾಡಬಾರ್ದು. ಯಾತಕ್ಕೆ ಮಾತನಾಡಬಾರ್ದು? ಈಗಿನ ಮಕ್ಕಳನ್ನು ನಾವು ಎಷ್ಟು ಬಿಗಿಯಾಗಿ ಇಟ್ಟುಕೊಂಡ್ರು ಅವರು ನಮ್ಮ ಮಾತನ್ನು ಕೇಳಿದರೆ ನನ್ನ ಮಾತು ಕೇಳು. ಏನದು? ಈಗ ಅವನು ಬುದ್ಧಿಯನ್ನು ಮಾಡ್ತಾನ. ಸುಮ್ಮನೆ ನಾನು ಬಿಟ್ಟು ಹೋಗಿ ಭ್ರಷ್ಟ, ಪರಮ ಪಾಪಿಷ್ಟ. ಆಕೆ ಮುಖ್ಯ ಮಾತಿಗೆ ಇಂಥ ಮಾತುಗಳನ್ನು ಹಾಡಿದರೆ ನಿನ್ನ ಎಚ್ಚರದಿಂದ ಮಾತನಾಡಿಸೋದರೆ ಕೇಳಿ ಬೇರೆ ಬಿಡುವುದು ಬರೀ. ನೀನು ಪ್ರೀತಿ ಅಕ್ಕಯ್ಯ ಅವರೇ, ನನ್ನ ಮಾತು ಕೇಳಕ್ಕಯ್ಯ. ಕಯ್ಯ, ನಿನ್ನ ಆಟವನ್ನು ಬಿಡು, ನಾನು ಬಿಡುವುದಿಲ್ಲ. ಇಷ್ಟ ಚೆಲುವನಾಗಿ ಇದ್ದರೆ ನಾನು ಬಿಡುವುದಿಲ್ಲ ಕಯ್ಯ. ಮನಸ್ಸು ಮಾಡಿದ್ರೆ ಇದಕ್ಕಿಂತ ರೂಪವತಿನ ತಂದು ನಾನು ನಿನಗೆ ಲಗ್ನ ಮಾಡುತ್ತೇನೆ. ಸುಮ್ಮನೆ ಅವಳ ಆಸೆಯನ್ನು ಬಿಟ್ಟು ಬಿಡು. 100 ಮಂದಿ ಹೆಂಗಸರಮ್ಮ ಕರೆದುಕೊಂಡು ಬಂದರೆ ಇವಳು ರೂಪಕ್ಕೆ ಯಾರು ಮಗುತ್ತೇನೆ ಆಗ ಗಂಟೆಂದು ಅವಳ ಹಣೆಬರದಲ್ಲಿ ಇರುವುದು. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮ ಸಾದರ ಭಾವ ಕೋರದವನ ಆಗಿ ಚಿತ್ರವನ ನಮ್ಮನೆ ಕಯ್ಯ ಮಾತನಾಡಬಾರದು. ಪ್ರೀತ ಮಾಡೋಣ ಮಾತು ತಪ್ಪಿಸುವುದರಿಂದ ಅರ್ಥವಾದನ. ನೀನು ಹುಟ್ಟಿಸಿರುವುದು ಅವಳಿಗೆ ಮನಸ್ಸಿರಬೇಕಲ್ಲ. ಅವೆಲ್ಲ ನೀನಿರೋಣ ಅವಳಿಗೆ ಮನಸ್ಸಿರಬೇಕಲ್ಲ. ಅವಳ ಮನಸ್ಸು 1 ತಿಂಗಳೊಳಗೆ ಮಾಡಿಸಿದಂತೆ ಏನೋ ಅವಳು ಚೇಂಜ್ ಆಗುವುದಿಲ್ಲ.
ಮನ್ಮಥನ ರೂಪ ಚೆನ್ನಿಗೇನು ಇದಕ್ಕಿಂತ ಚಲವ ಮನ್ಮಥನ ಇನ್ನ ಹುಡುಗಾಟನಾಗಿರುವಕ್ಕೆ ಹುಡುಗಾಟಗೆ ಇರ್ಲಿ ನೀನು ಹೇಳಿದ್ದೇನು ನಾನ್ ಸುಂದರವಾಗಿ ಮಗುವನ್ನು ಹುಟ್ಟಿಸ್ತೀನಿ ಅಂತ ಹೇಳಿದೆವಲ್ಲವೇ ಹೌದಕ್ಕೆಯ ಆದ್ರೆ ಮನ್ಮಥ ನಿನಗಿಂತ ಸುಂದರವಾಗಿಲ್ಲವೇ ಸ್ವಲ್ಪ ಗೊತ್ತು ನೋಡು ಹೇಗಿರುವಾಗ ನಾನು ನಂಬೋದಿಲ್ಲ ಕೇವಲ ರೂಪಾಯಿ ಬರೀ 10 ತಿಂಗಳದಾಗ ತಿಂದು ಬಿಡ್ತಿದ್ದಕ್ಕೆ ಆದ್ರೆ ನೀನೊಬ್ಬ ದುರ್ಮಾರ್ಗನು ನೀನೊಬ್ಬ ಪಾಪಾತ್ಮನು ನಿನ್ನಂತನಿಗೆ ಹೆಣ ಭಕ್ಷಣಕ್ಕೆ ಹೇಗೆ ಕೊಡಬೇಕು ಮಗನ ನೀವು ಆ ಸಮಾಧಾನವನ್ನು ಕೊಡಬದಿಲ್ಲ ಅಂತಿದ್ರೆ ನಾನು ಇಷ್ಟೊಂದು ಮಾಡಿಬಿಡ್ತೆ ನಮ್ಮನೆ ಮಾತು ಕೊಟ್ಟಿದ್ದಂತ ಹೇಳ್ತೀಯಲ್ಲ ಅವಳು ಚಿಕ್ಕವಳಾಗಿದ್ದಳು ಅದಕ್ಕೆ ಮಾತು ಕೊಟ್ಟಿದ್ದೀವಿ ಈಗ ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ ಅವಳ ಮನಸ್ಸು ಮನೋಹರ ಮೇಲೆ ಇರುವುದು ನೀನು ವಾಪಸ್ಸು ನಾನು ನನ್ನ ಮಾತು ಕೇಳಬೇಕಲ್ಲ ಯಾತಕ್ಕೆ ಕೇಳಬದಲ್ಲ ನೀನು ಈ ರೀತಿ ಹಾರಾಡಿ ನಿನ್ನ ಮಾತೇ ಕೇಳುವ ನನ್ನ ಮಾತೇನು ಕೇಳ್ತಾಳೆ ಕಮಲರಾಜನ ಮಾಮಯ್ಯನ ಮುಂದೆ ನೀನು ನಿನ್ನ ಅವರ ಮೇಲೆ ಆಸನೆ ಇಲ್ಲವಲ್ಲ ಹಾರಿಸುತ್ತ ಎಲ್ಲ ದುರ್ಮಾರ್ಗನೆ ಎಲ್ಲ ಪಾಪಾತ್ಮನೆ ಭ್ರಷ್ಟನೆ ಅಧಮನೆ ಏ ಪಾಪತ್ ಮುಂದೆ ಎಷ್ಟು ಪರಿಪರಿಗೆ ಕೇಳಿದ್ರು ನಿನಗೆ ಅಂತ ಕಂಡ ಹುಟ್ಟಲಿಲ್ಲ ಭ್ರಷ್ಟ ತೂ ಪರಮ ಪಾಪಿಷ್ಟ ಹಾಗೆ ಬುದ್ಧಿಹೀನವೇ ಎಲ್ಲ ದುರ್ಮಾರ್ಗನೆ ಬುದ್ಧಿ ಎಲ್ಲದ ಹಣವನ್ನು ಬೆಲ್ಲವನ್ನು ಕರಕರಿಸಿ ಸುದ್ದಿಯನ್ನು ಮಾಡಿದೆಯಲ್ಲ ಏ ತಮ್ಮನೆ ಮುದ್ದ ಮುಖಿಯಲಾದ ರತಿದೇವೆಯನ್ನು ಸಂಪರ್ಕದಿಂದ ಅಂತರಂಗ ಹರಿಯದೆ ಕಯ ಎಲ್ಲ ದುರ್ಮಾರ್ಗನೆ ನೀನು ಈ ಹೋಮವನ್ನು ಮಾಡುವುದಕ್ಕೆ ಪ್ರಯತ್ನಿಸಿದೆಯಾ ಸೋದರಿ ಈ ರತಿಯನ್ನು ನನ್ನ ತಮ್ಮಗ್ ನಾನು ಎಷ್ಟು ಹೇಳಿದ್ರು ನಾನು ಮಾತು ಕೇಳಿಲ್ಲ ನೀನ್ ಹೇಗ್ ಬಿಡಿಸ್ಕೊಂಡ್ಬಿಡ್ತೀನಿ ಅಣ್ಣ ಏನೇ ಇಲ್ಲಿಗೆ ಎತ್ತಕ್ಕಾಗಿ ಬಂದಿರುವೆ ನಿನ್ನ ಎಲ್ಲ ತಂಡವಾಗಿ ರಕ್ಷಣೆ ಮಾಡಿಕೊಂಡು ಹೋಗಬಲ್ಲವನು ನಾನೇನು ಗೊಂಬೆ ಎಂದು ತಿಳಿದುಕೊಂಡಿರುವೆಯ ನೀನು ಗೊಂಬನಾಗಿ ಕಾದಿರುವಲ್ಲ ಏನೋ ಮೂರ್ಖನೆ ಮುರ್ಖವೇ ಹೇಳುವನಿ ಕೇಳು ಯಾತಕ್ಕೆ ಕೇಳು ಸಾಲ ಮಾವನಿಲ್ಲ ಸಹೋದರ ಮಾವ ಅಲ್ಲ ನನ್ನ ಅಣ್ಣನು ಸಾಲದಿಂದ ಒಂದೆರಡು ಅಕ್ಷರ ಬಿಟ್ಟು ಮಾತನಾಡು ಸುಂದರಿ ಅಣ್ಣ ಏನೇ ಎಲೆಯೇ ಹೇಳುವನಿ ಕೇಳು ಚೆನ್ನಾಗಿ ಹೇಳು. ನ್ಯಾಯವೇನೋ ದಾನವೇತರೆ ಎಂದು ಕಾಡುವುದು ಎಲ್ಲ ಬೇಡ ಆಸೆಯಿಂದ ಎಲ್ಲ ಬಯಸುವುದು
ಸೈರಸ್ ಕೌಂಡ್ಲಿಕನ ಅಕ್ಕನ ಗಂಡನಾದಂತ ಕಮಲರಾಜನು ಕೌಂಡ್ಲಿಕ ಪಾತ್ರ ಮಾಡಿದಂತವರಿಗೆ 500 ಯಾರ ಮುಂದೆ ಹೇಳ್ವೆ ಲೇ ಸುಂದರ ಇಲ್ಲ ಅಣ್ಣಯ್ಯನೇ ನಿನ್ನ ಬಿಟ್ಟ ಹೋಗಬದಕ್ಕೆ ಮಂದಿರವನೇ ಹೇಗೆ? ಲೇ ಸುಂದರಿ ಇಲ್ಲ ಮೂರ್ಖನೇ ನಿನಗೆ ನಾನಾಗಿವೆ ಪ್ರೇಮದ ಪತಿ, ನನಗಾಗಿ ಆಗಿ ಇರುವನು ಮನ್ಮಥನು. ನೀನಾಗಿವೆ ಎನ್ನಗೆ ಪ್ರೇಮದ ಪತಿ. ನಾನಾಗಿ ಅಲ್ಲಿ ಪ್ರೀತಿಸಿರುವೆ. ಆ ಮನಮಗನ್ನು ಬಿಟ್ಟು ಬಿಡು. ನೀನು ನನ್ನನ್ನು ಬಿಟ್ಟು ಬಿಡು. ಏ ರಮಣೆ, ಎಲ್ಲ ಮೂರ್ಖನೇ ನಿನಗೆ ನನ್ನ ಕಡಿಮೆ ಹಾಗಿದ್ದರೆ ಹೇಳು. ಸುಂದರಿ ನಿನಗೆ ಬೇಕಾದ ವಸ್ತ್ರಗಳನ್ನು ತೆಗೆದುಕೊಂಡು ಬರುವನು. ನನಗೆ ಏನು ಬೇಕಿಲ್ಲ, ನೀನು ಬಿಟ್ಟು ಹೋದರೆ ನನಗೆ ಸಾಕು. ಲೇ ಸುಂದರಿ, ಎಲ್ಲ ಮೂರ್ಖನೇ ಈ ಕ್ಷಣವ ದೇವ ಲೋಕವನಿಂದ ನಿನಗೆ ಬೇಕಾದ ವಸ್ತ್ರಗಳನ್ನು ತೆಗೆದುಕೊಂಡು ಬರುವನು. ನಿನ್ನ ಪಾದದಲ್ಲಿ ಸುರುತ್ತೀನಿ. ಲೇ ರಚೆ, ನೀನು ಬೇಕಾದ ವಸ್ತ್ರಗಳನ್ನು ತೆಗೆದುಕೋ, ಚೆನ್ನಾಗಿರ್ತಿ. ನನ್ನ ಪತ್ರವನ್ನು ನೋಡು. ನೀನು ನನ್ನ ಮರೆತು ಬಿಡು. ನಿಮ್ಮಪ್ಪನ ಕಮಲ ಪತ್ರ ಓದಲು ನಿಮಗೆ ಏನು ಸಲವಾಗುವುದಿಲ್ಲ. ನಿನಗೆ ಯಾರು ಮಾತು ಕೊಟ್ಟು ಮಾವನಿಲ್ಲ. ಮಾವಯ್ಯನು ಎಲ್ಲಿರುವನು? ಆ? ಮರಣ ಮುಗ ಅಲ್ಲೇ ಇರುವನು ನೋಡು. ಎಲ್ಲಿ ಕಾಣುತ್ತಿಲ್ಲ. ಸುಂದರಿ, ಎಲ್ಲ ಮೂರ್ಖನೇ ಏ ಮೂರ್ಖ, ಹೇಳುವುದನ್ನು ಕೇಳು. ಚೆನ್ನಾಗೇಳು. ಲೇ ಸುಂದರಿ, ಎಲ್ಲ ಪ್ರಶ್ನೆ ಲೇ ಭ್ರಷ್ಟಮುಂಡೆ, ಎಲ್ಲ ಪಾಪಾತ್ಮನೇ. ಲೇ ಪಾಪಾತ್ಮರ, ಈ ರೀತಿ ನನ್ನನ್ನು ಗೋಳಾಡಿಸುವುದು ನಿನಗೆ ಸರ್ವತ ಸರಿಯಲ್ಲ. ಯಾತಕ್ಕೆ ಬರವಲ್ಲ? ಹಿರಿಯರು ಹೇಳದಂತೆ ಒಂದು ಕಾರ್ಯ ಇರುವುದು. ತಂದೆ ಸಮಾನದಲ್ಲಿ ನಿಂತು ಸೋದರ ಮಾವ ಲಗ್ನ ಕಾರ್ಯವು ಮಾಡಿಕೊಡಬೇಕೆಂದು ಇರುವುದು. ಅದರಂತೆ ನೀನು ನನ್ನನ್ನು ಲಗ್ನ ಮಾಡಿಕೊಡು. ಮಾಡಬೇಡ ಎನ್ನೋಳ ತರ್ಕ. ನೀನು ಏನು ಬೇಕಾದರೂ ನಾನು ಬಿಡುವುದಲ್ಲ. ಸೈಲಾಸ್ ಇದೇ ಬಯಲಾಟದಾಗ ಕಮಲರಾಜನ ಪಾತ್ರ ಮಾಡಿದಂತ ನಮ್ಮ ಅಣ್ಣನವರು ನಾಡದವರೆಗೂ ಕೂಡ 500 ರೂಪಾಯಿ ಹೈರ್ ಮಾಡಿರ್ತಾರೆ. ಅವ್ರ ಸ್ಪೀಕರ್ ಬಂದ ವಿನಂತಿ. ಎಲೈ ನಾರಿ ದಾರೆ, ಎಲೈ ಚೋರೆ. ಏ ಸುಂದರ, ಕಣೆ, ಏಕೋಚತಲ್ಲಾದ ಯಮಧರ್ಮ ರಾಜನೊಬ್ಬ ಭಯವನನ್ನು ಹೇಳಿದರೆ ಅಲ್ಲೇ ನಾನು ಭಯವಿಲ್ಲವದು ಏನು? ಆ ಯಮಧರ್ಮ ರಾಜನೊಬ್ಬ ನನ್ನ ಭಯಕ್ಕೆ ಓಡಿರುವುದಿಲ್ಲ. ಸ್ವಲ್ಪ ತಾಯಿ ಯಮರಾಜ ಬರು. ಈ ಕ್ಷಣದ ತ್ರಿಲೋಕವಲ್ಲ ನೆಕ್ಕೆ ನೀರು ಕುಡಿಬಿಡುವೆ. ಕಣೆ, ಈ ಗೋಲಿಗರ ಮಹಾರಾಜನಿಗೆ ಅಂತ ಪಾಪ ಲೈ ಸುಂದರ, ಎಲ್ಲ ಮೂರ್ಖನೆ ಅಂತ ಪಾಪಿಗಳೊಬ್ಬ ಬಂದು ನನ್ನೇನು ಮಾಡಬಾರದು. ಲೇ ಮುಖ, ಎಲ್ಲ ಮೂರ್ಖನೆ. ನಾನು ಸಾಮಾನ್ಯನೊಂದು ಕಡೆಯ ಸ್ವಲ್ಪ ತಾಳು. ಯಾರು ಸಾಮಾನ್ಯ ಎಂದು ತಿಳಿವೆ. ಸ್ವಲ್ಪ ನೋಡು, ನೋಡುವುದಿಲ್ಲ. ನನ್ನ ಫಲ ಎಮ್ಮ ನೋಡು. ನಿನ್ನ ಬಲವುದು ಇನ್ನು ಮುರಿಯುವುದು. ಏ ಸುಂದರ, ಸ್ವಲ್ಪ ತಾಯಿ. ಎಲ್ಲ ಪ್ರಶ್ನೆ. ಏ ಸುಂದರ, ಎಲ್ಲ ಪಾಪಾತ್ಮನೇ. ಏ ಪಾಪೋತ್ತರ, ನಿನ್ನ ಸೆರೆಯನ್ನು ಬಿಟ್ಟು ಸುಮ್ಮನೆ ನಿನ್ನ ಅಂತಃಪುರಕ್ಕೆ ತೆರಳು. ನಿನ್ನ ಅಂಚನ ಸೀರೆಯನ್ನು ನಾನು ಬಿಡುವುದಿಲ್ಲ. ಎಲ್ಲ ಮೂರ್ಖನೆ. ಏ ಮುಖ, ರಾಕ್ಷಸನ ಬಿಡು ನೀ.
ನನ್ನನ್ನು ನೀನು ಈ ರೀತಿ ಗೋಳಾಡಿಸುವುದು ಸ್ವಲ್ಪ ಸರಿಯಲ್ಲ. ಯಾತಕ್ಕೆ ಸರವಲ್ಲ? ನಿಶ್ಚಯ ಆಗಿರೋ ಹೆಣ್ಣನ್ನು ಈ ರೀತಿ ಬರವಲ್ಲ. ನನ್ನ ಮನಸ್ಸಿನಲ್ಲೇ ಈಗಾಗಲೇ ಮನ್ಮಥನು ಇರುವನು. ದ್ರೌಪದಿ ಬಾಮ, ಈ ರೀತಿ ನನ್ನನ್ನು ಕೈ ಬಿಡುವುದು ಎಳೆಯುವುದು ಸರಿಯಲ್ಲ. ನಿನ್ನಂತೆ ಎಡಪಕ್ಷಣಕ್ಕೆ ನಾನು ಲಗ್ನ ಮಾಡಿಕೊಳ್ಳುವುದು ಮೂರ್ಖ, ಮಾಡಬೇಡ ಎನ್ನುವ ತರ್ಕ. ಸೈಲಾನ್ಸ್. ಮಲ್ಲಿಗಡ್ಡೆ ಧ್ರುವಣ್ಣನವರು